ವೆರಿ ಗುಡ್ ಮಾರ್ನಿಂಗ್ ಕನ್ನಿಕಾ. ಮಾಮ್, ಇವತ್ತಿನ ಪೇಪರ್ ಓದಿದ್ಯಾ? ಕನ್ನಿಕಾ, ಐ ಆಮ್ ಅನ್ ಅಡ್ವೊಕೇಟ್. ನನಗೆ ಪ್ರತಿಯೊಂದು ನ್ಯೂಸ್ ಇಂಪಾರ್ಟೆಂಟ್. ಪೇಪರ್ ಓದ್ದೇ ಇರ್ತೀನಾ? ಹೆಡ್ಲೈನ್ಸ್ ಓದಿದ್ಯಾ ಅಂದೆ? ಪ್ಯಾಲೇಸ್, ರತ್ನಮಹಲ್ ಪ್ಯಾಲೇಸ್ ಮಾಮ್. ಹರಾಜಿಗೆ ಬಂದಿದೆ. ಏನೀಗ? ನಾವದನ್ನ ಕೊಂಡ್ಕೊಳ್ಳೋಣ. ವಿಲ್ ಬೈ ಇಟ್. ಕನ್ನಿಕಾ, ಅರಮನೆ ಬಗ್ಗೆ ಏನ್ ಗೊತ್ತು ನಿನಗೆ? ಸೂಪರ್ ಆಗಿರುತ್ತೆ. ಪ್ಯಾಲೇಸ್ ತುಂಬಾ ಚಿನ್ನದ ಕಂಬಗಳು, ನೂರಾರು ಜನ ಸೈನಿಕರು, ಕೈಗೊಬ್ಬ ಕಾಲ್ಗೊಬ್ಬ ಆಳು, ದಿನ ಹೊಸ ಹೊಸ ಡ್ರೆಸ್ಗಳು. ಆ ಪ್ಯಾಲೇಸ್ ಅಲ್ಲಿ ಇರೋರೆಲ್ಲರೂ ರಾಜ ರಾಣಿ ತರ ಮೆರಿತಾ ಇರ್ತಾರೆ. ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. 100 ವರ್ಷ ನೀವೆಲ್ಲ ಕಾಪಾಡಿಕೊಂಡು ಬಂದ ಅರಮನೆ ನಾನು ಮಂಗಳ ಹಾಡ್ತಿದ್ದೀನಿ. ಇನ್ನು ಮುಂದೆ ನಿಮ್ಮ ಪ್ರತೀಕ ಯಾವುದು ಉಳಿಯೋದಿಲ್ಲ. ಈ ಅರಸು ಮನೆತನದ ಕುರುಹು ಯಾವುದು ಉಳಿಯೋದಿಲ್ಲ, ಯಾವುದು ಉಳಿಯೋದಿಲ್ಲ, ಯಾವುದು ಉಳಿಯೋದಿಲ್ಲ. ದುಡ್ಡಿದ್ರೂ ಅರಮನೆ ಕೊಂಡ್ಕೊಳ್ಳೋದು ಡೆಡ್ ಇನ್ವೆಸ್ಟ್ಮೆಂಟ್. ಯಾವುದಾದ್ರೂ ಬಿಸ್ನೆಸ್ಸಿಗೆ ಹಾಕಿದ್ರೆ ಕೋಟಿ ಕೋಟಿ ದುಡ್ಡು ಮಾಡಬಹುದು. ಮಾಮ್, ಪ್ಲೀಸ್ ಮಾಮ್, ಇವ್ರು ಯಾರ ಮಾತನ್ನು ನೀನ್ ಕೇಳ್ಬೇಡ. ನಾವು ಆ ಅರಮನೆನ ಕೊಂಡ್ಕೊಳ್ಳೋಣ ಅಷ್ಟೇ. ಪ್ಲೀಸ್ ಮಾಮ್, ನನ್ಗೋಸ್ಕರ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಮ್ಮ, ನಿನಗೆ ಹಾಗೂ ಅರಮನೆ ಕೊಂಡ್ಕೊಳ್ಳೇಬೇಕು ಅಂತಿದ್ರೆ ಒಂದ್ಸಲ ಯೋಚನೆ ಮಾಡೋದು ಒಳ್ಳೇದು. ನೀವು ಒಂದ್ಸರ್ತಿ ನಮ್ಮ ಮನೆಗೆ ಬರಬೇಕು. ಹೊಸದಾಗಿ ಸುಣ್ಣ ಬಣ್ಣ ಮಾಡಿಸಿದ್ದೀನಿ, ಸೋಫಾ ಸೆಟ್ಟು ತರಿಸಿದ್ದೀನಿ. ಅರಮನೆ ಹರಾಜಾಗ್ತಿದೆ. ಇಂಥ ಸಮಯದಲ್ಲಿ ನಿನ್ ಮನೆ ಸುಣ್ಣ ಬಣ್ಣದ ವಿಚಾರ ಮಾತಾಡ್ತೀಯಲ್ಲ ಸುರೇಂದ್ರ? ನಾನು ಹೇಳಿದ ಉದ್ದೇಶ ಅದಲ್ಲಕ್ಕ, ನನ್ನ ಉದ್ದೇಶನೇ ಬೇರೆ. ಅವನು ಹೇಳ್ತಾ ಇರೋದು ಅದಲ್ಲ. ಅರಮನೆ ಹರಾಜಾಗ್ತಿದೆ, ಮುಂದೆಲ್ಲಿ ಹೋಗ್ತೀರಿ? ನಮ್ಮನೆಗೆ ಬನ್ನಿ, ನಿಮ್ಗೆಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತೀನಿ ಅಂತ. ಅಷ್ಟು ಮಾಡಿ ಅರಮನೆ ಹರಾಜಾಗ್ಲಿ, ಮುಂದಿನ ನಿರ್ಧಾರ ಏನು ಅಂತ ತಿಳಿಸ್ತೀನಿ. ಇವತ್ತು ಪೇಪರ್ನಲ್ಲಿ ನಿಮ್ಮ ಅರಮನೆ ಹರಾಜಿನ ಬಗ್ಗೆ ನೀವು ನನಗೆ ಸಹಾನುಭೂತಿ ಹೇಳಕ್ಕೆ ಬಂದಿದ್ರೆ ಅದರ ಅಗತ್ಯ ನನಗಿಲ್ಲ. ಹೊರಬಹುದು. ನಾನ್ ನಿಮ್ಗೆ ಅರಮನೆಯ ಸಂಪ್ರದಾಯ ಏನಾದರೂ ತಂಪಾಗಿ ಕುಡ್ಕೊಂಡು ಹೋಗಿ. ನಾನ್ ನಿಮಗೆ 25 ಕೋಟಿ ಕೊಡ್ತೀನಿ. ಯಾವುದೇ ಬಡ್ಡಿ ಇಲ್ಲ, ಯಾವುದೇ ಷರತ್ತಿಲ್ಲ. ನಿಮಗೆ ಅನುಕೂಲ ಆದಾಗ ಹಿಂದಿರುಗಿಸಬಹುದು. ತಗೊಂಡು ಹೋಗಿ ಚಂದುಲಾಲ್ ಮುಖಕ್ಕೆ ಬಿಸಾಕಿ. ಸ್ವತಂತ್ರರಾಗಿರ್ತೀರಿ ನೀವು, ನೆಮ್ಮದಿಯಾಗೂ ಇರಬಹುದು. ಯಾರು ನೀವು? ತಮ್ಮ ಹತ್ರ ರಾಮರಾವ್ ಅಂತ ಒಬ್ರು ಡ್ರೈವರ್ ಇದ್ರು, ತಮಗೆ ನೆನಪಿರಬಹುದು. ಕಾರಣ ಇಲ್ಲದೇನೆ ಅವರನ್ನ ಕೆಲಸದಿಂದ ತೆಗೆದು ಹಾಕಿದ್ರಿ. ನಾನು ಅವರ ಮಗಳು ಮೋಹಿನಿ, ಅಡ್ವೊಕೇಟ್. ನನ್ನ ಹತ್ರ ಈಗ ಹಣ ಇದೆ. ಸಹಾಯ ಮಾಡಿ ನಿಮ್ಮ ಮರ್ಯಾದೆ ಉಳಿಸಬಲ್ಲೆ. ಸಮಾಜದಲ್ಲಿ ಒಂದು ಅಂತಸ್ತು ಅಂತ ಇರುತ್ತೆ. ಅರಸು ಅರಸಾಗೇ ಇರಬೇಕು, ಆಳು ಆಳಾಗೇ ಇರಬೇಕು. ಒಬ್ಬ ಡ್ರೈವರ್ ಮಗಳು ನನಗೆ ಸಹಾಯ ಮಾಡೋದು ನನಗೆ ಬೇಕಿಲ್ಲ. ಅವತ್ತೂ ಇದೇ ಅಹಂಕಾರ, ಇವತ್ತೂ ಇದೇ ಅಹಂಕಾರ. ಅಹಂಕಾರ ಅಲ್ಲ, ಅರಸು ಮನೆತನದ ಪ್ರತಿಷ್ಠೆ, ಆತ್ಮಗೌರವ. ಕೆಳಗೆ ಬಿದ್ದಿದ್ದೀರಿ, ಊರುಗೋಲಿನ ಅವಶ್ಯಕತೆ ಇದೆ. ಇಲ್ಲ, ನಿನ್ನ ಸಹಾಯದ ಅಗತ್ಯ ನನಗಿಲ್ಲ. ಹೊರಡಬಹುದು.